ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿಗಳೇ, ಇವತ್ತು 10ನೇ ತರಗತಿಯ FA 4ರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿಜ್ಞಾನ ವಿಷಯದಲ್ಲಿ ಇವತ್ತು ಮಾಡೆಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ. ನಿಮ್ಮ ಎಕ್ಸಾಮ್ಗೆ ಭಾಳಷ್ಟು ಹೆಲ್ಪ್ ಆಗ್ತಕ್ಕಂಥ ಕ್ವಶನ್ಸ್ಗಳೇ ಇದ್ದಾವೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ಎಲ್ಲ ಒಂದು ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, ಆಮೇಲೆ SSLC ಕ್ವಿಜ್ ಇದೆ, SSLC ಕ್ವಶನ್ ಬ್ಯಾಂಕ್ಗಳಿದ್ದಾವೆ, SSLC ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ, SSLC ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಸಹಿತ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಒಂದ್ಸರಿ ನೀವು ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದಾದ್ರೆ SSLC ಅವರಿಗೆ ಉಪಯೋಗವಾಗ್ತಕ್ಕಂಥ ತುಂಬಾ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ತಾವುಗಳು ನೋಡ್ಬೋದು. ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನೀವು ವಿಡಿಯೋನ ವಾಚ್ ಮಾಡ್ತಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಇಂಥದೇ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟಾಗಿ ಪಡಿತೀರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತೀನಿ. SSLCಯ 4ನೇ FA ಪರೀಕ್ಷೆಯ ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಸೈನ್ಸ್ ವಿಷಯದಲ್ಲಿ. ವಿದ್ಯಾರ್ಥಿಗಳೇ, ಒಟ್ಟಾರೆ ಕಡೆ 4 ಪಾಠಗಳನ್ನು ತೆಗೆದುಕೊಂಡು ಈ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದಾರೆ. 13ನೇ ಪಾಠ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, 14ನೇ ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, 15ನೇ ಪಾಠ ಶಕ್ತಿಯ ಆಕಾರಗಳು, 16 ಹಾಗೂ ಕಡೆಯ ಪಾಠ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಂತಕ್ಕಂಥದ್ದು. ಒಟ್ಟು 4 ಪಾಠಗಳ ಮೇಲೆ ನಾವೇನು ಮಾಡಿದ್ದೀವಿ, ಒಂದು 20 ಮಾರ್ಕ್ಸ್ 20 ಮಾರ್ಕ್ ಕ್ವಶನ್ ಪೇಪರನ್ನು 1 ಗಂಟೆ ಅವಧಿಗೆ ಸೀಮಿತವಾಗಿರೋದನ್ನು ನಾವೇನು ಮಾಡಿದ್ದೀವಿ, ಸೆಟ್ಟನ್ನು ಮಾಡಿದ್ದೀವಿ. ನೋಡೋಣ ಕ್ವಶನ್ ಪೇಪರ್ ಹೇಗಿದೆ ಅಂತ. ಪ್ರಶ್ನೆ ಪತ್ರಿಕೆ ವರ್ಗ 10, ವಿಷಯ ವಿಜ್ಞಾನ, ಅಂಕ 20, ಸಮಯ 60 ನಿಮಿಷ. ಮೇನ್ ಕ್ವಶನ್ 1. ಸರಿಯಾದ ಆಯ್ಕೆಯನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆಗಳು, ತಲಾ 1 ಅಂಕ, ಒಟ್ಟು 2 ಅಂಕ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿದ್ದಾವೆ. ಸೊ ನೀವೇನು ಮಾಡಬೇಕು, ಕರೆಕ್ಟಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸನ್ನು ಏನು ಮಾಡಬೇಕು, ಆರಿಸಿ ಬರೀತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಫಸ್ಟ್ ಕ್ವಶನ್ ಇದೆ, ಈ ಕೆಳಗಿನವುಗಳಲ್ಲಿ ಯಾವ ವಸ್ತುವನ್ನು ಮಸೂರಗಳ ತಯಾರಿಕೆಯಲ್ಲಿ ಬಳಸೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ ವಸ್ತುವನ್ನು ಮಸೂರಗಳ ತಯಾರಿಕೆಯಲ್ಲಿ ಬಳಸೋದಿಲ್ಲ ಅನ್ನೋದನ್ನು ಬರಿಬೇಕು. A ನೀರು, B ಗಾಜು, C ಪ್ಲಾಸ್ಟಿಕ್, D ಜೇಡಿ ಮಣ್ಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆದ್ರೆ 1 ಅಂಕ ಖಂಡಿತವಾಗಿ ಕೊಡ್ತಾರೆ. 2ನೇ ಪ್ರಶ್ನೆ ಬಂತು, ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನು ಉಂಟು ಮಾಡ್ತಕ್ಕಂಥ ಭಾಗ ಯಾವುದು? ಸೊ ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬ ಉಂಟು ಮಾಡ್ತಕ್ಕಂಥ ಭಾಗ ಯಾವುದು ಅಂತ ಕೇಳಿದ್ದಾರೆ. A ಕಾರ್ನಿಯ, B ವರ್ಣಪಟಲ, C ಕಣ್ಣಿನ ಪಾಪೆ, D ರೆಟಿನ. ಸರಿಯಾಗಿರ್ತಕ್ಕಂಥದ್ದನ್ನು ಆರಿಸಿ ಬರೀಬೇಕಿತ್ತು. ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಹಾಕಿದ್ದೀವಿ. ಇನ್ನು ಒಂದು ವಾಕ್ಯದಲ್ಲಿನೇ ತಾವು ಏನು ಮಾಡಬೇಕು, 1 ಅಂಕದ ಪ್ರಶ್ನೆಗಳ ಸಹಿತ 2 ಇದ್ದಾವೆ. ಅದರಲ್ಲಿ 3ನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಪರ್ಯಾಯ ಶಕ್ತಿಯ ಆಕಾರಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಮತ್ತು 4ನೇ ಪ್ರಶ್ನೆ ಬಂದ್ಬಿಟ್ಟು ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ 2 ಪ್ರಶ್ನೆಗಳನ್ನ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ ಮತ್ತು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. 1 ಅಂಕಗಳದ ಪ್ರಶ್ನೆಗಳು ಇವು ಏನಾಗಿದ್ದಾವಪ್ಪ ಅಂದ್ರೆ ಆಗಿದ್ದಾವೆ. ಸರಿಯಾಗಿ ಸ್ಫುಟವಾಗಿ ಉತ್ತರಗಳನ್ನು ಬರೆದರೆ ಖಂಡಿತವಾಗಿ ತನಗೆ 1 ಅಂಕ ವಿದ್ಯಾರ್ಥಿಗಳೇ ಸಿಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 3 ಬತ್ತು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಂತ ಇದೆ. ಇದು 2 ಮಾರ್ಕ್ಸಿನ ಕ್ವಶನ್ಸ್ ಇದ್ದಾವೆ. ಒಟ್ಟು 5 ಇದ್ದಾವೆ, 10 ಮಾರ್ಕ್ಸ್ ಬರ್ತದೆ. 5ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ, ಒಂದು ಸಮತಲ ದರ್ಪಣದಿಂದ ಉಂಟಾದ ವರ್ಧನೆಯು +1 ಆಗಿದೆ, ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಅವ್ರು ಏನು ಕೇಳ್ಯಾರಂದ್ರೆ, ಒಂದು ಸಮತಲ ದರ್ಪಣದಿಂದ ವರ್ಧನೆ +1 ಆಗದ ಅಂತ ಹೇಳ್ತಾರೆ. ಈ ಹೇಳಿಕೆ ಏನು ಅರ್ಥವನ್ನು ಕೊಡ್ತದ ಅನ್ನೋದನ್ನು ತಾವೇನು ಮಾಡಬೇಕು, ಉತ್ತರಿಸಿದರೆ 2 ಅಂಕಗಳನ್ನು ಕೊಡ್ತಾರೆ. ಪ್ರಶ್ನೆ 6, ಪ್ರಿಸ್ ಬಯೋಫಿಯಾ ಎಂದರೇನು, ಅದನ್ನು ಹೇಗೆ ಸರಿಪಡಿಸುವರು? ಇಲ್ಲಿ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ ಮತ್ತು ಪ್ರಿಸ್ ಬಯೋಫಿಯಾ ಅಂತ ಬರ್ತದೆ. ಇಲ್ಲಿ ಪ್ರಿಸ್ ಬಯೋಫಿಯಾ ಅಂದರೆ ಏನು ಅನ್ನೋದನ್ನು ಡಿಫೈನ್ ಮಾಡಬೇಕು, ವ್ಯಾಖ್ಯೆ ಬರೀಬೇಕು. ಜೊತೆಗೆ ಅದನ್ನು ಸರಿಪಡಿಸ್ತಕ್ಕಂಥ ಕ್ರಮಗಳನ್ನು, ವಿಧಾನಗಳನ್ನು ತಾವೇನು ಮಾಡಬೇಕಿತ್ತು ವಿದ್ಯಾರ್ಥಿಗಳೇ ಬರೀಬೇಕಿತ್ತು. ಸೊ ಅದಕ್ಕೆ 2 ಅಂಕಗಳನ್ನು ಕೊಡ್ತಾರೆ. ಪ್ರಶ್ನೆ 7, ಆದರ್ಶ ಶಕ್ತಿ ಆಕಾರದ ಗುಣಗಳನ್ನು ಪಟ್ಟಿ ಮಾಡಿ. ಅಂದರೆ ನಾವು ಉತ್ತಮ ಇಂಧನದ ಲಕ್ಷಣಗಳು ಅಂತ ಕರಿತೀವಲ್ಲ, ಅದು ಕೂಡ ಬರ್ತದೆ. ಅಥವಾ ಆದರ್ಶ ಇಂಧನದ ಆಕಾರದ ಗುಣಗಳು ಅಂತ ಬರ್ತದೆ, ಅದನ್ನು ಕೂಡ ಬರೆದ್ರೆ ಏನು ಮಾಡ್ತಾರಪ್ಪ ಅಂತಂದರೆ 2 ಅಂಕಗಳನ್ನು ಕೊಡ್ತಾರೆ. ಕನಿಷ್ಠ 4 ಅಂಶಗಳನ್ನಾದರೂ ತಾವು ಏನು ಮಾಡಬೇಕಿತ್ತು ವಿದ್ಯಾರ್ಥಿಗಳೇ ಬರೀಬೇಕಿತ್ತು. ಆಮೇಲೆ ಮುಂದಿನ ಪ್ರಶ್ನೆ ಇತ್ತು, ಶಕ್ತಿಯ ಬಳಕೆಯನ್ನು ಮಿತಗೊಳಿಸಲು ನೀವು ಕೊಡುವ ಸಲಹೆಗಳನ್ನು ತಿಳಿಸಿ. ಇವತ್ತು ಶಕ್ತಿಯ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕಾಗದ. ಈ ಶಕ್ತಿಯ ಬಳಕೆಯನ್ನು ಕಡಿಮೆಯನ್ನು ಮಾಡಬೇಕಾಗೋ ಸಲುವಾಗಿ ಸೊ ನೀವು ಯಾವೆಲ್ಲ ಸಜೆಷನ್ಸ್ಗಳನ್ನು ಕೊಡ್ತೀರಿ, ನಿಮ್ಮ ಸಲಹೆಗಳು ಏನು, ನಿಮ್ಮ ವಿಚಾರಗಳು ಏನು ಅನ್ನೋದನ್ನು ನೀವೇನು ಮಾಡಬೇಕಿತ್ತು ವಿದ್ಯಾರ್ಥಿಗಳೇ ಬರೀಬೇಕಿತ್ತು.
ಕಡೆಗೆ 2 ಅಂಕದಲ್ಲಿ 9ನೇ ಪ್ರಶ್ನೆ ಇತ್ತು, ಪರಿಸರ ರಕ್ಷಿಸಲು ಅನುಸರಿಸುವ 5 ಆರ್ಗಳನ್ನು ವಿವರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದಾವ. 5 ಆರ್ ಬಗ್ಗೆ ನಿಮ್ಗೆ ಎಕ್ಸಾಮ್ದಲ್ಲಿ ಕ್ವಶನ್ಸ್ ಬಂದೇ ಬರ್ತದ. ಇಲ್ಲಿ ಏನು ಕೇಳಿದಾರೆ ಅಂದ್ರೆ ಪರಿಸರ ಸಂರಕ್ಷಣೆ ಮಾಡಬೇಕಾಗದ, ಅದಕ್ಕಾಗಿ ನಾವು 5 ಆರ್ಗಳನ್ನು ಪಾಲಿಸಲೇಬೇಕು. ಆ 5 ಆರ್ಗಳು ಯಾವ್ಯಾವು ಅನ್ನೋದನ್ನು ತಾವೇನು ಮಾಡಬೇಕು, ಅದರ ಹೆಸರು ಮತ್ತು ಅದರ ಅರ್ಥಗಳನ್ನು ತಾವೇನು ಮಾಡಬೇಕು, ಸಂಕ್ಷಿಪ್ತವಾಗಿ ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2 ಅಂಕಗಳನ್ನು ಖಂಡಿತವಾಗಿ ಕೊಡ್ತಾರೆ. ಇನ್ನು 2 ಅಂಕದ ಪ್ರಶ್ನೆಗಳಾಯಿತು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಂತ ಇದೆ. 2 ಪ್ರಶ್ನೆಗಳಿದಾವೆ, ಒಂದೊಂದಕ್ಕೆ 3 ಅಂಕದ. ಸೊ ಒಟ್ಟು 6 ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. 10ನೇ ಪ್ರಶ್ನೆ ಇತ್ತು, ಒಬ್ಬ ವೈದ್ಯರು ಸಾಮರ್ಥ್ಯ +1.50 ಡಿ ಇರುವ ದೃಷ್ಟಿ ಸರಿಪಡಿಸುವ ಮಸೂರವನ್ನು ಸೂಚಿಸಿದ್ದಾರೆ. ಮಸೂರದ ಸಂಗಮ ದೂರ ಕಂಡುಹಿಡಿಯಿರಿ. ಸೂಚಿಸಲಾದ ಮಸೂರ ಕೇಂದ್ರೀಕರಿಸ್ತದನೋ ಅಥವಾ ವಿಕೇಂದ್ರೀಕರಿಸ್ತಕ್ಕಂಥ ಮಸೂರನೋ ಅನ್ನೋದನ್ನು ತಾವೇನು ಮಾಡಬೇಕಾಗಿತ್ತು, ತಿಳಿಸಬೇಕಾಗಿತ್ತು. ಒಬ್ಬ ವೈದ್ಯರು ಒಂದು +1.50 ಡಿಸ್ಟೆನ್ಸ್ ಇರ್ತಕ್ಕಂಥ ದೃಷ್ಟಿ ಸರಿಪಡಿಸ್ತಕ್ಕಂಥ ಒಂದು ಮಸೂರವನ್ನು ಕೊಟ್ಟಿದ್ರೆ ಸಂಗಮ ದೂರ ಕಂಡುಹಿಡಿಬೇಕು. ಆಮೇಲೆ ಅದನ್ನು ವೈದ್ಯರು ಸೂಚಿಸಿರ್ತಕ್ಕಂಥ ಮಸೂರ ಅದು ಕೇಂದ್ರೀಕರಿಸ್ತಕ್ಕಂಥ ಮಸೂರನೋ ಅಥವಾ ವಿಕೇಂದ್ರೀಕರಿಸ್ತಕ್ಕಂಥ ಮಸೂರು ಅನ್ನೋದನ್ನು ತಾವೇನು ಮಾಡಬೇಕಿತ್ತು ವಿದ್ಯಾರ್ಥಿಗಳೇ, ಸೊ ಬರಿಬೇಕಿತ್ತು. ಎಲ್ಲ ಹಂತಗಳಿಗೂ ಕೂಡ ಒಂದೊಂದು ಅಂಕಗಳನ್ನು ಕೊಡ್ತಾರೆ. ಸೊ 3 ಅಂಕಗಳನ್ನು ಸಿಗ್ತದೆ. 11ನೇ ಪ್ರಶ್ನೆ, ಮಾನವನ ಕಣ್ಣಿನ ಅಂದವಾದ ಚಿತ್ರ ಬಿಡಿಸಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ರೆಟಿನಾ ಮತ್ತು ಕಾರ್ನಿಯಾ. ಸೊ ಮುಖ್ಯವಾಗಿ ತಾವೇನು ಮಾಡಬೇಕು, ಕಣ್ಣಿನ ಚಿತ್ರವನ್ನು ತೆಗಿಬೇಕು. ಅದರಲ್ಲಿ ಸ್ಪೆಷಲಿ ರೆಟಿನಾ ಮತ್ತು ಕಾರ್ನಿಯಾ 2 ಭಾಗಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ಗುರುತಿಸಿದ್ರೆ ಸೊ ತಮಗೆ ಏನು ಮಾಡ್ತಾರೆ, ಚಿತ್ರಕ್ಕೆ 1 ಅಂಕ ಮತ್ತು 2 ಭಾಗಗಳಿಗೆ 1 ಅಂಕ ಆಗಿ ಒಟ್ಟು 3 ಅಂಕಗಳನ್ನು ಕೊಡ್ತಾರೆ. ನಾವು SSLC ಅವರಿಗೆ FA 4ರಲ್ಲಿ ಸೈನ್ಸಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೀವಿ, SSL ಹಾಕಿದ್ದೀವಿ, ಹಿಂದಿಯಲ್ಲಿನೂ ಕೂಡ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ನಿಮಗೆ ಪ್ರೀವಿಯಸ್ ಇಯರಲ್ಲಿ ಹಿಂದೆ ಕೇಳಿರ್ತಕ್ಕಂಥ ವರ್ಷಗಳಲ್ಲಿ ಮತ್ತು ಈ ವರ್ಷ ನಾವು ಎಕ್ಸ್ಪೆಕ್ಟನ್ನು ಮಾಡ್ತಾ ಇದ್ದೀವಿ ಈ ಕ್ವಶನ್ಸ್ಗಳನ್ನು ಬರಬಹುದು ಅನ್ನೋದನ್ನು ಲೆಕ್ಕದ ಆಧಾರದ ಮೇಲೆ ನಾವು ಏನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ, ಇಲ್ಲಿ ಕ್ವಶನ್ಸ್ಗಳನ್ನು ಸೆಟ್ಟನ್ನು ಮಾಡಿದ್ದೀವಿ. ಈ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಸೊ ನಿಮಗೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ನಾಲೆಡ್ಜು ಬರ್ತದೆ. ಇದು ಮಾಡೆಲ್ ಆಗಿ ತೆಗೆದುಕೊಂಡು ಹೋಗಬೇಕು ಮತ್ತು ಆಯಾ ಪಾಠದಲ್ಲಿ ಏನಾಗಿದ್ದಾವೆ ಈ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಅದಾವೆ. ಇವುಗಳನ್ನು ಹೆಚ್ಚು ಒತ್ತು ಕೊಟ್ಟು ನೀವು ಅಭ್ಯಾಸಗಳನ್ನು ಮಾಡಿದ್ರೆ ಇಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದ್ದಾವೆ ಅಂತ ಹೇಳ್ತಾ ಸೊ ವಿಡಿಯೋಗೆ ಒಂದು ಲೈಕ್ ಇರಲಿ, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೆ ತಾವು ಖಂಡಿತವಾಗಿ ಜಾಯ್ನ್ ಆಗಲು ಮರೆಯದಿರಿ. ಬಾಯ್.